ಈಗ 5ನೇ ತಾರೀಕು ದಿವಸ ನಾವು ಸಂಜೆ ಮುಂದೆ ಟಿಪ್ಪು ಸರ್ಕಲ್ದಿಂದ ಇದು ಟಿಪ್ಪು ಸರ್ಕಲ್ ನಾಯಿ ಮಸೂತಿ ಎತ್ಬಿಡ್ತೇವೆ ನಾವು ಅದೇನು ಅಂಥದ್ದೇನು ಇರಂಗಿಲ್ಲ. ರಾತ್ರಿ ಅಟ್ಟು ನಾವು ಜಾಗರಣೆ ಮಾಡಿ ಮಸೂತಿಯಾಗಿ ಮಾಡ್ಕೋತೇವೆ. ಅದರಂಥದ್ದೇನು ವಿಶೇಷ ಇರಂಗಿಲ್ಲ. ಅದು ಗಣಪತಿ ಹಬ್ಬನೂ ಹೊಸ ಗಣಪತಿ ಹಬ್ಬನೂ 5 ದಿವಸ ಗಣಪತಿ ಅದಾವ, 7 ದಿವಸ 1 ದಿವಸ ಗಣಪತಿ ಇರ್ತಾವೆ. ನೀವು ಆ ಥರ ವರ್ಷ ಏನು ಥರ ಮಾಡ್ತೀರಿ ಆ ಥರ ಮಾಡ್ಕೊಂಡಾದ್ರೆ ಒಳ್ಳೇದು ಎಲ್ಲ ಕೂಡಿ ನಾವು ಒಂದು ಕೂಡಿ ಸಹಕಾರ ಮಾಡಿ ಈ ಗಣಪತಿ ಏನೈತಿ ಒಳ್ಳೆಯ ವಿಜೃಂಭಣೆಯಿಂದ ಬಳಸ್ಕೊಳ್ಳೋದು. ನಾವು ಆ ಉದ್ದೇಶಕ್ಕೆ ಮಾರಾಟಗಾರನ್ನು ಕರೆದಿದ್ವಿ. ನಮ್ಮಲ್ಲಿ ಒಂದು ಒಳ್ಳೆಯ ಅಭಿರುಚಿ ಅಂತಂದ್ರೆ ಕೇವಲ 4 ಜನ ಮಾರಾಟಗಾರರು ಅವರು ಏನೈತೆ ಪತ್ತಾರು ಮತ್ತು ಕುಂಬಾರ ಇರುವುದರಿಂದ ಬಹುತೇಕ 90% ಏನೈತೆ ಮಣ್ಣಿನ ಇದರಿಂದ ಮಾಡಿದ ಗಣಪತಿಗಳನ್ನು ಮಾತ್ರ ಯೂಸ್ ಮಾಡ್ತಾರೆ. ಸೊ ನಾವು ಈ ಹಿಂದೆ ಏನೈತೆ ಸೇವೆ ಸಲ್ಲಿಸಿದಾಗ ನೋಡಿವಿ, ಒಂದು 10 ರಿಂದ 12 POP ಗಣಪತಿ ಬಿಟ್ಟರೆ ಏನೈತೆ ಬೇರೆ ಥರ ಗಣಪತಿ ಸಿಗಲಿಲ್ಲ ನಮಗೆ. ಸೊ ಅದೇ ನಿಟ್ಟಿನೊಳಗೆ ಏನೈತೆ ಪ್ರತಿ ವರ್ಷದಂತೆ ಈ ವರ್ಷವು POP ಗಣಪತಿ ಏನೈತೆ ನಿಷೇಧ ಮಾಡಿ ರಾಸಾಯನಿಕ ತ್ಯಾಜ್ಯ ಏನೈತಿ ಹೊಳಿಗೆ ಮತ್ತು ಡ್ಯಾಮ್ಗೆ ಏನೈತಿ ಸೇರ್ಲಾರ್ದಂಗೆ ನೋಡ್ಕೊಂಡ್ರೆ ನಮಗೆ ಮತ್ತು ನಮ್ಮಿಂದ ಏನೈತಿ ಪರಿಸರಕ್ಕೆ ಏನೈತಿ ಕೊಡುಗೆ ಸಿಕ್ಕಂಗೆ ಆಗ್ತೈತಿ. ನಾವು POP ಗಣಪತಿ ಯೂಸ್ ಮಾಡೋದ್ರಿಂದ ಏನೈತಿ ಒಂದು ಪರಿಸರ ಮಾಲಿನ್ಯ ಆಗ್ತೈತಿ. ಅದೇ ಥರನಾಗಿ ಏನೈತಿ ಜಲಚರಗಳು ನೀರು ಮಾಲಿನ್ಯ ಆಗೇನೈತಿ, ಜಲಚರಗಳು ಏನೈತಿ ಅಲ್ಲಿ ಅದರಲ್ಲಿ ಇರ್ತಕ್ಕಂಥ ಜಲಚರಗಳಿಗೆ ಏನೈತಿ ನಮ್ಮ ಕಣ್ಣಿಗೆ ಕಾಣಾದ ಎಷ್ಟೋ ಜಲಚರಗಳು ಸತ್ತು ಹೋಗ್ತಾವೆ. ಆ ನಿಟ್ಟಿನೊಳಗೆ ನಾವು ನಮ್ಮ ಪಟ್ಟಣ ಪಂಚಾಯತಿಯಿಂದ ಪ್ರತಿ ವರ್ಷದಂತೆ ಮೊಬೈಲ್ ಏನು ಟ್ಯಾಂಕ್ ಮಾಡ್ತೀವಿ, ಆ ಮೊಬೈಲ್ ಟ್ಯಾಂಕ್ನು ಮಾಡಿರ್ತೀವಿ. ಮತ್ತು ಅದೇ ಥರನಾಗಿ ಒಂದು 10x10 ಫೀಟ್ ಅಡ್ಡಿ ಏನೈತಿ ಗಣಪತಿ ವಿಸರ್ಜನೆಗೆ ಏನೈತೆ ಅವಕಾಶ ಮಾಡಿಕೊಡ್ತೀವಿ. ಅಥವಾ ತಾವೇನಾರ ಗಣಪತಿ ದೊಡ್ಡ ಗಣಪತಿ ಅದಾವ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಾಗ ಏನಾರ ಹೊಡೆಸ್ತಂತಂದ್ರೆ ನಮಗೆ ಏನಾರ ಸಲಹೆ ಸೂಚನೆ ಇತ್ತು ಅಂತಂದ್ರೆ ಇಂಥ ಪ್ಲೇಸ್ನಾಗ ಮಾಡು ಅಂತಂದ್ರೆ ಅದೇ ಪ್ಲೇಸ್ನಾಗ ಏನೈತೆ ನಾವು ಫಿಟ್ ಆಡ್ತೀವಿ. ಫಿಟ್ ಅಡ್ಡಿ ಏನೈತಿ ಅಲ್ಲೇ ಗಣೇಶ ವಿಸರ್ಜನೆ ಮಾಡೋ ಕಾರ್ಯಕ್ರಮನ ಮಾಡಿಬಿಡ್ತೀವಿ. ಅವ್ರಿಗೆ ಲೈಟಿನ ವ್ಯವಸ್ಥೆ ಇರ್ಬೋದು, ಮೂಲಭೂತ ಸೌಕರ್ಯ ಅಲ್ಲಿ ಏನು ಬೇಕಾಗ್ತೈತಿ ಆ ನೀಡಿ ಏನೈತಿ ನಾವು ಪಟ್ಟಣ ಪಂಚಾಯತಿಯಿಂದ ಅಧ್ಯಕ್ಷರ ಅಧಿಕಾರಿಯಾಗಿ ನಾವೆಲ್ಲ ಏನೈತೆ ಅದನ್ನು ನಿರ್ವಹಣೆ ಮಾಡ್ತೀವಿ. ತಮ್ಮ ಏನಾರ ಸಲಹೆ ಸೂಚನೆಗಳಿದ್ರೆ ಈ ಒಂದು ಪ್ಲಾಸ್ಟಿಕ್ ಅದೇ ಥರನಾಗಿ ಏನೈತಿ ನಾವು ಗಣೇಶ ವಿಸರ್ಜನೆ ಮಾಡೋ ಟೈಮ್ನಾಗ ಏನೈತಿ ಹಸಿ ಕಸ ಒಣ ಕಸ ಬಿಲ್ ಕೊಡ್ತೀವಿ. ಪ್ರತಿ ವರ್ಷವೂ ಏನೈತಿ ನಾವು ನಮ್ಮ ವೆಹಿಕಲ್ಗಳನ್ನು ಕಳಿಸ್ತೀವಿ. ನಾವು ಯಾವುದೇ ತ್ಯಾಜ್ಯ ಹಾಕಿದ್ರು ಏನೈತಿ ಅಲ್ಲೇ ಹಾಕಿರ್ತೀವಿ, ನಾವು ಅದನ್ನು ಲಿಫ್ಟ್ ಮಾಡ್ಕೊಂಡು ಹೋಗ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಏನೈತಿ ಕ್ರಮ ಕೈಗೊಳ್ತೀವಿ ಅಂತೇಳಿ ವಿನಂತಿಸ್ತಾ ಇದ್ದೀವಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿ ಏನಾರ ಕುಡಿಸಿದ್ರೆ ನಾವು ನಿರ್ದಾಕ್ಷಿಣ್ಯವಾಗಿ ಏನೈತೆ ಗಣಪತಿನ ನಮ್ಮ ಸುಪರ್ದಿಗೆ ತಗೋತೀವಿ. ಅದೇ ಥರನಾಗಿ ಏನೈತೆ ಮಾರಾಟಗಾರರಿಗೆ ಏನೈತಿ ನಾವು ದಂಡನೂ ವಿಧಿಸ್ತೀವಿ. ಆ ನಿಟ್ಟಿನೊಳಗೆ ಯಾವುದೇ ರೀತಿಯಿಂದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ POP ಗಣಪತಿ ಏನೈತಿ ಕೂಡಿಸ್ಬೇಡ್ರಿ, ಅದು ಕಾಯ್ದೆ ವಿರುದ್ಧ ಐತಿ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ನಮ್ಮ DMA ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ನಿರ್ದೇಶನ ಇರೋದ್ರಿಂದ ಸರ್ಕಾರದ ಆದೇಶಗಳನ್ನ ನೀವು ಎಲ್ಲರೂ ಸೇರಿ ಏನೈತಿ ಪಾಲಿಸೋಣ ಅಂತ ಹೇಳ್ತೀನಿ. ಮತ್ತು ತಮ್ಮ ಏನೈತಿ ಈ ವಿಸರ್ಜನೆಗೆ ಸಂಬಂಧಪಟ್ಟಾಗ ಏನೈತಿ ನಮ್ಮಿಂದ ಏನಾರ ಕೆಲಸ ಆಗಬೇಕಾಗಿತ್ತು ಅಂದ್ರೆ ತಮ್ಮ ಸಲಹೆ ಸೂಚನೆ ಕೊಟ್ಟರೆ ನಾವು ಅದನ್ನ ಎಕ್ಸೆಪ್ಟ್ ಮಾಡ್ತೀವಿ. ಸರ್ ಅದೊಂದು ಟ್ರೈನಿಗೆ ಬಂದಿದ್ದೀವಿ. ಸಾಹೇಬ್ರಿದ್ದವ್ರು ರೆಗ್ಯುಲರ್ ಇದ್ದವ್ರು ಏನೈತಿ ಈಗ ಗುಲ್ಬರ್ಗ ಕೆಲಸದ ಮೇಲೆ ಹೋಗಿದ್ದ ಸಲುವಾಗಿ ನಮ್ಗೆ ಮೀಟಿಂಗ್ ಮಾಡಂತ ಹೇಳಿದಾರೆ. ಇದು ಪ್ರತಿ ವರ್ಷ ಇದ್ದಿದ್ದೇ ಇರ್ತದೆ, ನಿಮಗೂ ಗೊತ್ತಿರ್ತದೆ, ನಮಗೂ ಗೊತ್ತಿರ್ತದೆ. ಇದೆಲ್ಲ ಒಂದು ಒಳ್ಳೆಯ ಬಾಂಧವ್ಯ ಬೆಳೆಯೋ ಸಲುವಾಗಿ ಎಲ್ಲರೂ ಹಬ್ಬ ಖುಷಿಯಿಂದ ಮಾಡುವ ಸಲುವಾಗಿಯೇ ನಮ್ಮ ಹಿರಿಯರು ಇವೆಲ್ಲ ಗಣಪತಿ ಹಬ್ಬ ಇಂಥವೆಲ್ಲ ಮಾಡ್ಕೊತ ಬಂದಿರ್ತಾರೆ. ಆಗ ನಮ್ಮ ಬಳಸಂಗಿ ಬ್ರದರ್ ಹೇಳಿದರು ಅದು ಯಾವ ರೀತಿ ಹುಟ್ಟು ಅಂತ ಹೇಳಿದ್ರು ಅವರು. ಅಂದ್ರೆ ಅವಾಗ ಸ್ವಾತಂತ್ರ್ಯ ಕಿಚ್ಚು ಹುಟ್ಟಿಸ್ಬೇಕಂತ ತಿಳ್ಕೊಂಡು ಜನರನ್ನ ಸೇರಿಸೋ ಸಲುವಾಗಿ ಇದನ್ನೆಲ್ಲ ಗಣಪತಿ ಹಬ್ಬ ಅಂತೇಳಿ ಬಾಲಗಂಗಾಧರ ತಿಳಕವ್ರು ಚಾಲೂ ಮಾಡಿದರು. ಅದಕ್ಕೆ ಅದನ್ನು ನಮ್ದು ಪರಂಪರೆಯಾಗಿ ನಾವು ಮುಂದುವರ್ಸ್ಕೊಂಡು ಬಂದೀವಿ. ಇದನ್ನು ಹಬ್ಬ ಹುಣ್ಣಿಮೆ ಮಾಡೋ ಉದ್ದೇಶ ಹಿರಿಯರು ಏನಂತ ಮಾಡ್ಯಾರ, ಎಲ್ಲರೂ ಸೇರಬೇಕು, ಖುಷಿ ಪಡಬೇಕು. ಆಮೇಲೆ ಊರಿಂದ ನಮ್ಮದು ಅಂತ ತಿಳ್ಕೊಂಡು ಎಲ್ಲರೂ ನಮ್ಮ ಮನೋಭಾವನೆಯಿಂದ ಎಲ್ಲರೂ ಒಂದಾಗಿ ಮಾಡ್ಬೇಕನ್ನೋ ಉದ್ದೇಶ ಇರ್ತದೆ. ಅದಕ್ಕೆ ಅದರಂತೆ ಈ ಸಲ ನಮ್ಮ ಈದ್ ಮಿಲಾದ್ ಹಬ್ಬನೂ 5ನೇ ತಾರೀಕಿಗೆ ಬಂದದ. ಅಂದರೆ ಆ ಟೈಮಿಗೆ ನಮ್ಮದು 7ನೇ ದಿವಸದೇನು ಅಥವಾ 5ನೇ ದಿವಸ ಗಣಪತಿ ಹೋಗೋ ಟೈಮ್ ಇರ್ತದೆ. ಅದಕ್ಕೆ ನಮ್ಮ ಭಾರತ ದೇಶ ಅಂತಂದ್ರೆ ವಿವಿಧ ಧರ್ಮಗಳ ಏಕತೆಯ ಎಲ್ಲ ಥರ ಧರ್ಮದವರು ಸೇರಿ ನಮ್ಮ ಹಿಂದೂ ಧರ್ಮ ಆಗಲಿ ಭಾರತ ದೇಶ ಒಳಗೆ ಎಲ್ಲ ಥರ ಧರ್ಮದವರು ಅದಾರ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಎಲ್ಲ ಥರ ಬಗೆಯ ನೋಟ ಅಂತೇಳಿ ಒಂದು ಹಾಡ ಮಾಡ್ಯಾರ. ಹಾಗಾಗಿ ನಮ್ಮ ಭಾರತ ದೇಶದೊಳಗೆ ಏನು ವಿವಿಧತೆಯಲ್ಲಿ ಏಕತೆ ಅಂತೇಳಿ ಮಾಡಿರ್ತಾರೆ. ಅದರ ಸಲುವಾಗಿ ಏನೈತಿ ಪ್ರತಿ ವರ್ಷ ನೀವು ಮಾಡ್ಕೊತಿರ್ತೀರಿ, ನಾವು ಮಾಡ್ಕೊತಿರ್ತೀರಿ, ಇನ್ನೇನು ಹೊಸದಲ್ಲ. ಹಾಗಾಗಿ ಇವ್ರು ನಮ್ಮ ಬ್ರದರ್ ಅಂದರು, ಭಾಳ ಮಂದಿಗೆ ನೀವು ಹೇಳಿಲ್ಲ ಅಂತಂದರು. 99% ಎಲ್ಲರಿಗೆ ನಾವು ಹೇಳಿರ್ತೀವಿ, ಗ್ರೂಪ್ ಮಾಡಿರ್ತೀವಿ. ಆಮೇಲೆ ನಮ್ಮಲ್ಲಿನೂ ಏನೈತಿ ಸಿಬ್ಬಂದಿ ಕೊರತೆ ಇರ್ತೈತಿ. ಹಿಂಗಾಗಿ ಸ್ವಲ್ಪ ಇದು ಆಗಿರ್ತೈತಿ. ಈಗ ಎಲ್ಲರೂ ನಿಮ್ಮದು ಸಹಕಾರ ಬೇಕು.
ಎಲ್ಲ ಪೊಲೀಸರನ್ನೇ ಎಲ್ಲಾನು ಮಾಡಕ್ ಸಾಧ್ಯ ಇಲ್ಲ. ಆಮೇಲೆ ಪಟ್ಟಣ ಪಂಚಾಯತಿಯವ್ರು ಒಬ್ಬರೇ ಎಲ್ಲಾನು ಮಾಡಕ್ ಸಾಧ್ಯ ಇಲ್ಲ. ಇದಕ್ಕೆ ಏನೈತಿ, ಎಲ್ಲರ ಸಹಕಾರ ಇಂಪಾರ್ಟೆಂಟ್. ಪ್ರತಿಯೊಂದು ಇಲಾಖೆಯವರು, ಊರವರು, ಹಿರಿಯರು ಎಲ್ಲರೂ ಕೂಡಿದಾಗನ ಅದು ಒಂದು ಯಾವುದೇ ಒಂದು ಹಬ್ಬ ಆಗಲಿ, ಹುಣ್ಣಿಮೆ ಆಗಲಿ, ಏನೋ ಒಂದು ನಾವು ಫಂಕ್ಷನ್ ಮಾಡಲಿ, ಎಲ್ಲ ಸಕ್ಸಸ್ ಆಗ್ಬೇಕಾದ್ರೆ ಎಲ್ಲರದು ಕೈ ಕೂಡ್ಬೇಕು ಅದಕ್ಕೆ. ಆಮೇಲೆ ಎಲ್ಲರದು ಸಹಕಾರ ಬೇಕು. ಈಗ 11 ಗಂಟೆಯಿಂದ ಕರೆಯಾಕತ್ತಿದ್ದೀವಿ, 12:30 ಆದ್ರೂ ಇನ್ನೂ ಕೆಲವು ಜನ ಬರಲಿಲ್ಲ. ಈಗ ಮಂಡಳಿಯವ್ರಿಗೆ ಗೊತ್ತಿರ್ತದೆ, ಈಗ ಇವ್ರಿಗೆ ಗೊತ್ತಿದ್ದವ್ರು ಬಂದಾರ, ಅವ್ರು ಕರೀಲಿ ಮಾಡಲಿ ಅಂತಿಲ್ಲ. ನಮ್ಮದಿದು ಹಬ್ಬ. ಪೊಲೀಸರು ಎಲ್ಲರೂ ನಮ್ಮವ್ರೆ, ನಾವು ನಿಮ್ಮವರು. ನಾವು ಇರೋದೇ ನಿಮ್ಮ ಸೇವೆ ಸಲುವಾಗಿ, ಸರ್ಕಾರ ಇರೋದೇ ನಿಮ್ಮ ಸೇವೆ ಸಲುವಾಗಿ. ಅದನ್ನ ಎಲ್ಲರೂ ಪ್ರತಿಯೊಬ್ಬರು ಕರ್ತವ್ಯ. ಒಂದ್ಸಲ ಕರೆದಿರ್ತೀವಿ, ಒಳ್ಳೆ ಮಳೆ ಇನ್ನೊಂದ್ಸಲ ಕರೀಲಿ ಅಂತ ಆ ಥರ ಮನೋಭಾವ ಇಟ್ಕೋಬಾರ್ದು. ಯಾಕಂದ್ರೆ ಎಲ್ಲರೂ ಈಗ ನಾವು ಏನೈತೆ ಒಂದು ಮುಂಜಾನಿಂದ ಇದು ಮಾಡ್ತಿರ್ತೀವಿ, 24 ತಾಸು ಡ್ಯೂಟಿ ಮಾಡಿ ಬೆಳಗ್ಗೆ 9 ಗಂಟೆಗೆ ಹೊಳೆ ಬಂದಿರ್ತೀವಿ. ಇಂಥವೆಲ್ಲ ನಮ್ಮಲ್ಲಿನೂ ಕೆಲವೊಂದು ಪ್ರಾಬ್ಲಮ್ ಇರ್ತಾವೆ. ಕೆಟ್ಟ ಉದ್ದೇಶದಿಂದ ಯಾರೂ ಇದು ಮಾಡಂಗಿಲ್ಲ. ಅದಕ್ಕೆ ದಯವಿಟ್ಟು ಏನೋ ಒಂದ್ಸಲ ಕರೆದಿರ್ತೀವಿ ಅಷ್ಟಕ್ಕೆ, ನೀವು ಬಂದ್ರೆ ನಮಗೂ ಖುಷಿ ಆಗತ್ತೆ. ಅದಕ್ಕೆ ಈಗ ಮಂಡಳಿಯವರು ಭಾಳ ಜನ ಇಲ್ಲ ಅಂತಂದ್ರು, ಅದಕ್ಕೆ ಪಟ್ಟಣ ಪಂಚಾಯತಿ ವತಿಯಿಂದ ಮತ್ತೊಮ್ಮೆ ಮೀಟಿಂಗ್ ಇಡ್ತಾರೆ, ಅವಾಗೂ ಬರ್ತಾರೆ. ಈಗ ಸರ್ ಹೇಳಿದ್ರೆ ಆಗಲೇ ಸಿಂಗಲ್ ವಿಂಡೋ ಮಾಡ್ತಾರೆ. ಅವಾಗ ಏನೈತಿ, ನೀವು ಕಂಪಲ್ಸರಿ ಪರ್ಮಿಷನ್ ಅಂತೂ ಎಲ್ಲರೂ ನೀವು ಮಂಡಳಿಯವರು ತಗೊಳ್ಳೇಬೇಕು. ಇದ್ರ ಬಗ್ಗೆ ಜಾಸ್ತಿ ಮತ್ತೆ ಅಲ್ಲಿ ಮಾತಾಡೋಣ ಅಂತ ಎಲ್ಲ ನಿಮಗೂ ಗೊತ್ತಿದ್ದಿರ್ತೈತಿ. ಈಗ 18 ಮಂಡಳಿಯವ್ರಿಗೆ ಏನೈತಿ, ಅವತ್ತು ನಾವು ಏನೇನು ಮಾಡ್ಬೇಕು ಅನ್ನೋದು ಅವತ್ತಿನ ದಿವಸ ನಾವು ಒಂದು ಇನ್ಸ್ಟ್ರಕ್ಷನ್ ಪ್ರಿಂಟ್ ಮಾಡ್ಕೊಂಡು ಎಲ್ಲರಿಗೂ ಒಂದೊಂದು ಹಂಚ್ತೀವಿ. ಆ ಪ್ರಕಾರ ನೀವೇನೈತಿ ನಿಮಗೂ ಗೊತ್ತಿರ್ತೈತಿ. ಗೊತ್ತಿದ್ದು ಏನೈತಿ, ಅವ್ರೇನು ಮಾಡ್ಕೋತಾರೆ ಇವ್ರೇನು ಮಾಡ್ಕೋತಾರೆ ಅನ್ನಕ್ಕೆ ಹೋಗ್ಬೇಡ್ರಿ. ಮೊದ್ಲಿನಂಗೆ ಕಾಲ ಸೂಕ್ಷ್ಮತಾವ. ಈಗ ಅದಕ್ಕಿಂತ ಈಗ ಪ್ರತಿಯೊಂದು ವಿಡಿಯೋ ಇರ್ತಾವೆ ಎಲ್ಲರ ಕಡೆನೂ. ಅವಾಗ ಯಾರು ಏನು ಮಾಡಕ್ ಸಾಧ್ಯ ಇಲ್ಲ, ವಿಡಿಯೋ ಇರ್ತಾವು. ಅದಕ್ಕೆ ಪೊಲೀಸರು ಕೆಲಸ ಹಚ್ಬೇಡ್ರಿ, ಎಲ್ಲಾನು ಖುಷಿಯಿಂದ ಮಾಡೋಣ. ನೀವು ಎಲ್ಲರೂ ಖುಷಿಯಿಂದ ಹಬ್ಬ ಮಾಡಿ ಎಲ್ಲ ಊರು ಶಾಂತಿ ಇರಲಿ, ನಾವು ಚೆನ್ನಾಗಿರೋನು, ನೀವು ಚೆನ್ನಾಗಿರ್ಲಿ. ಅದಕ್ಕೆ ಯಾವುದೇ ಕಾನೂನು ನಿಮ್ಮ ಕೈಯಾಗ ತೊಗೊಳಕ್ಕೆ ಹೋಗ್ಬೇಡ್ರಿ. ಏನೋ ನಿಮಗೆ ತೊಂದರೆ ಇದ್ರೂ ಇಮಿಡಿಯೇಟಾಗಿ ನಮ್ಮ ಪೊಲೀಸ್ರಿಗೆ ಫೋನ್ ಹಚ್ಚಿರಿ. ನಿಮ್ಗೆ ಎಲ್ಲರ ಕಡೆ ನಮ್ಮ ಸಿಬ್ಬಂದಿ ನಂಬರ್ ಇರ್ತಾವೆ, ಅಥವಾ 112 ಇರ್ತದೆ. ಎಲ್ಲರೂ ಕೂಡ ಸಹಕಾರದಿಂದ ಒಳ್ಳೇದಾಗಿ ಮಾಡ್ಕೊಂಡು ಹೋದಿವಿ ಅಂತಂದ್ರೆ ನಮಗೂ ಒಳ್ಳೇದು, ನಿಮಗೂ ಖುಷಿ ಇರ್ತದೆ. ಅದು ಏನಾರ ಒಂದು ಸಣ್ಣ ಇನ್ಸಿಡೆಂಟ್ ಆತಂದ್ರೆ ತಿಂಗಳಾನುಗಟ್ಲೆ ನಿಮಗೂ ಟೆನ್ಷನ್ನು, ನಮಗೂ ಟೆನ್ಷನ್ನು. ನಮಗಂತೂ ಇದೇ ರೂಢಿ ಇರ್ತದೆ, ನಾವು ಅದನ್ನೇ ಮಾಡ್ಕೊತ ಹೋಗ್ತಿರ್ತೀವಿ ಪೊಲೀಸರಿಗೆ. ನಮಗದು ಏನು ಅನ್ಸಂಗಿಲ್ಲ. ಆದ್ರೆ ಊರಿಂತದಲ್ಲಿ ಅದೆಲ್ಲ ಭಾಳ ಪರಿಣಾಮ ಅದ್ರದ್ದು ಜನಸಾಮಾನ್ಯರ ಮೇಲೆ ಬೀಳ್ತದೆ ಅದ್ರ ಪರಿಣಾಮ. ಅದಕ್ಕೆ ಯಾರಿಗೂ ಕೆಟ್ಟದಾಗೋದು ಬೇಡ. ಎಲ್ಲರೂ ಕೂಡಿ ಸೇರಿ ಕಾನೂನು ಪಾಲನೆ ಮಾಡೋನು, ಹಬ್ಬನೂ ಮಾಡೋನು. ಆಮೇಲೆ ಟೈಮ್ ಸಿರಿ. ಈಗ ನೀವೇನೈತಿ ಗಣಪತಿ ಇದ್ರ ಬಗ್ಗೆ ಜಾಸ್ತಿ ಇಲ್ಲೇನು ಮಾತಾಡಂಗಿಲ್ಲ, ಮಂಡಳಿಯವ್ರು ಭಾಳ ಇಲ್ಲ ಅಂತ. ಅದಕ್ಕೆ ನೀವೇನೈತಿ ಸಾಧ್ಯ ಆದಷ್ಟು ಸಂಜೆ ಮುಂದಲ್ಲ. ಈಗ ಮಳೆಗಾಲ ಬೇರೆ ಐತಿ, ಈಗ ಯಾವಾಗ ಮಳೆ ಬರ್ತದೋ ಗೊತ್ತಿಲ್ಲ. ನೀವು 5:30 6ಕ್ಕೆ ನಿಮ್ದೆಲ್ಲ ಮುಗಿಸ್ಕೊಂಡು ಸಣ್ಣಂಗೆ ಚಾಲೂ ಮಾಡಿದ್ರೆ 10 10:30 11 ಅನ್ನೋದ್ರಾಗ ನೀವು ಮನೆ ಸೇರ್ಕೋತೀರಿ, ನಾವು ಮನೆ ಸೇರ್ಕೋತೀವಿ. ಇಲ್ಲಕ ಒಂದು 2 3 ಆಯ್ತು ಅಂದ್ರೆ ನಮ್ಗಂತೂ ಅದು ಮಾಡೇಬೇಕಾಗತ್ತೆ. ಅದ್ರಾಗ ಮುಗಿಯುತ್ತನಂತೂ ನಮ್ಗೆ ಮಾಡಬೇಕು. ಆದ್ರೆ ಏನಕ್ಕೈತಿ, ನೀವು ಸ್ವಲ್ಪ ಮಾಡಿದ್ರಂದ್ರೆ ನಿಮ್ಮ ಮನ್ಯಾಗೂ ನಿಮ್ಮ ಹೆಂಡತಿ ಮಕ್ಕಳು ಕಾಯ್ತಿರ್ತಾರ. ಹೋಗಿ ಆರಾಮಾಗಿ ಮನ್ಯಾಗ ಮಲ್ಕೋರಿ, ಹಬ್ಬನೂ ಖುಷಿಯಿಂದ ಮಾಡ್ರಿ. ಅದ್ರ ಸಲುವಾಗಿ ಈಗ ಹೆಚ್ಚಿಂದ ನಾವು ಮಾತಾಡ್ತೀವಿ. ಈಗ ಮಂಡಳಿಯವ್ರ ಅವ್ರದ್ದೇ ಜಾಸ್ತಿ ಇರ್ತೈತಿ. ಆಮೇಲೆ ನಿಮ್ಗೆ ಏನೇ ಇದ್ರು ಹಿರಿಯರು ಇರ್ತಾರೆ ನಿಮ್ಮ ಊರಾಗ, ಅವ್ರ ಮುಖಾಂತರ ಕೇಳಿ ತಿಳ್ಕೊರಿ. ಯಾಕಂದ್ರೆ ಹಿರಿಯರ ಅನುಭವ ಭಾಳ ಇಂಪಾರ್ಟೆಂಟ್. ಈಗೆಲ್ಲ ನಿಮ್ಗೆ ಮೊಬೈಲ್ನಾಗ ಎಲ್ಲ ಸಿಗ್ತದೆ, ನೆಟ್ನಾಗ ಹುಡುಕಾಡಿದ್ರೆ ಎಲ್ಲನೂ ಸಿಗ್ತದೆ, ಎಲ್ಲ ಮಾಹಿತಿನೂ ಸಿಗ್ತದೆ. ಆದರೆ ಎಕ್ಸ್ಪೀರಿಯನ್ಸು ಹಿರಿಯರು ಅನ್ನೋದು ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಅವ್ರಿಗೆ ಗೌರವ ಕೊಡ್ರಿ. ಅವ್ರು ಏನು ನಿಮಗೆ ಮಾರ್ಗದರ್ಶನ ತೋರಿಸ್ತಾರೆ ಅದನ್ನು ಪಾಲಿಸ್ಬೇಕು ಎಲ್ಲರೂ ನಾವು. ಈಗ ಸಣ್ಣವ್ರನ್ನ ನಮಗೆಲ್ಲ ಗೊತ್ತೈತೆ ಅನ್ನೋದೊಂದು ಈಗಿನ ಜನ್ರೇಷನ್ಗೆ ಆ ಥರ ಮೆಂಟಾಲಿಟಿ ಇರ್ತೈತಿ. ಅದೂ ಇರಲಿ. ಅದ್ರ ಜೊತೆಗೆ ಊರಾಗ ಹಿರಿಯರು ಗೌರವ ಅವ್ರದ್ದೇ ಆದಂಥ ಒಂದು ಇದು ಇರ್ತೈತಿ. ಹಿಂಗೆ ಮಾಡ್ರಪ್ಪ ಅಂತೇಳಿ ಅವ್ರದ್ದು ಏನೋ ಒಂದು ಮಾರ್ಗದರ್ಶನ ತೋರಿಸಿದ್ರು ಎಲ್ಲರೂ ಅದನ್ನು ನಾವು ಮಾಡಿಕೊಂಡು ಒಟ್ಟಿನಲ್ಲಿ ಯಾವುದೇ ಕಾನೂನು ಸುವ್ಯವಸ್ಥೆ ತೊಂದರೆ ಆಗ್ಲಾರ್ದಂಗೆ, ಜನರಿಗೂ ತೊಂದರೆ ಆಗ್ಲಾರ್ದಂಗೆ ಎಲ್ಲ ಇಲಾಖೆಯವರು ಸೇರಿ ಹಾಗೂ ನೀವು ಸಾರ್ವಜನಿಕರನ್ನು ಸಹಕಾರ ಕೊಟ್ಟು ಈ ಗಣಪತಿ ಹಬ್ಬ ಮತ್ತು ಈದ್ ಮಿಲಾದ್ ಸಾರ್ವಜನಿಕವಾಗಿ ಸುಸೂತ್ರವಾಗಿ ಯಾವುದೇ ತೊಂದರೆ ಇರಲಾರ್ದ ನಡೀಲಿ ಅಂತೇಳಿ ನಮ್ಮ ದಿಗಂಬರೇಶ್ವರ ಆಶೀರ್ವಾದನು ಎಲ್ಲರ ಮೇಲೆ ಇರಲಿ, ನಮ್ಮ ಮೇಲೂ ಇರಲಿ, ನಿಮ್ಮ ಮೇಲೂ ಇರಲಿ. ಎಲ್ಲ ಒಳ್ಳೆ ರೀತಿಯಿಂದ ನಡೀಲಿ ಅಂತ ಹೇಳಿ 4 ಮಾತು ನಾನು ಮುಗಿಸ್ತೀನಿ. ಆಡಳಿತ ಮಂದಿಯೊಳಗೆ ಒಂದು ಇನ್ಸ್ಟ್ರಕ್ಷನ್ ಒಂದು ರೆಡಿ ಮಾಡಿಸ್ತೀವಿ. ಅವತ್ತಿನ ದಿವಸ ದಯವಿಟ್ಟು ಎಲ್ಲರೂ ಕಡ್ಡಾಯವಾಗಿ ಬರ್ರಿ. ಈಗ ಮೊಬೈಲ್ ಇರ್ತೈತಿ, ಗ್ರೂಪ್ ಮಾಡಿರ್ತೀವಿ. ಏನೋ ಒಂದೊಂದು ಕಾರಣದಿಂದ ಒಬ್ರು ಎಲ್ಲರೂ ಹೇಳೋದು ಮಿಸ್ ಆಗಿರ್ತಾವೆ, ಇಲ್ಲ ಅನ್ನಂಗಿಲ್ಲ. ಆದ್ರೂ ಸಹಿತ ನಿಮ್ಮ ಕಿವಿ ಬಿತ್ತಂತಂದ್ರೆ ಬರಲಿ. ನಾವು 100ಕ್ಕೆ 100 ಸುಖ್ಯಾತಿಯನ್ನು ಪಡೆದಿಲ್ಲ. ಕೋಲಾರ ಪ್ರಖ್ಯಾತಿಯನ್ನೇ ಪಡೆದಿದ್ವಿ. ಅದೇ ರೀತಿಯಾಗಿ ಪ್ರತಿ ವರ್ಷ ನಾವು ಹೇಗೆ ಆಚರಣೆ ಮಾಡ್ತೀವಿ, ಈಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೇಳಿದ್ದಾರೆ ಅವರು, ಅದನ್ನು ಆದಷ್ಟು ಒಂದು ಕಾನೂನಿನ ಚೌಕಟ್ಟಿನಲ್ಲೇ ನಾವು ಅದನ್ನು ಪಾಲನೆ ಮಾಡಿದರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಯಾಕಪ್ಪ ಅಂದ್ರೆ ನಡೀತಿರ್ತದೆ, ಹೆಚ್ಚು ಕಾರ್ಯಕ್ರಮಗಳಲ್ಲಿ ಹೆಚ್ಚು ಕಡಿಮೆ ಆಗ್ತಿರ್ತಾವೆ. ಅದನ್ನು ಸಹಿಸ್ಕೊಂಡು ಇದು ಮಾಡಿಕೊಂಡು ತಾವು ಏನಲ್ಲ ನಮ್ಮಲ್ಲಿ ಇರ್ತಕ್ಕಂಥದ್ದು ಪೊಲೀಸರ ಜೊತೆ ಇರ್ಬೋದು, ತಾಲೂಕು ಆಡಳಿತದ ಜೊತೆ ಇರ್ಬೋದು, ತಾವು ಕೈ ಜೋಡಿಸಿದಾಗ ಅದು
ಶಾಂತ ರೀತಿಯಿಂದ ಅತಿ ವಿಜೃಂಭಣೆಯಿಂದ ಆಚರಣೆ ಆಗ್ತದೆ. ಎಲ್ಲಿ ಒಂದು ಕೆಟ್ಟ ಹೆಸರು ಬರೋದಿಲ್ಲ, ಕೆಟ್ಟ ಘಟನೆಗಳು ಸಹ ನಡೆಯುವಂಥ ಸಂದರ್ಭ ಬರೋದಿಲ್ಲ. ಈಗಾಗಲೇ ಹೇಳಿದ ಗಣೇಶ ಉತ್ಸವದ ಇದರ ಬಗ್ಗೆ ನಮ್ಮ ರವಿ ಬಳಸಿಂಗ್ ಭಾಳ ಸ್ಟಡಿ ಮಾಡಿದಾರೆ ಕಾಣಿಸ್ತದೆ. ಸ್ಟಡಿ ಮಾಡೇ ಬಂದಿದ್ದಾರೆ ಅವರು. ಅದಕ್ಕೆ ಗಣೇಶ ಉತ್ಸವ ಎಲ್ಲಿಂದ ಪ್ರಾರಂಭ ಆಯಿತು, ಹೇಗಾಯಿತು ಅನ್ನೋದ್ರ ಬಗ್ಗೆ ಚೆನ್ನಾಗಿ ಹೇಳಿದ್ರು ಅವರು. ಗಣೇಶ ಉತ್ಸವದ ಉದ್ದೇಶ ಇಷ್ಟೇ, ಹಿಂದಿನ ಕಾಲದಲ್ಲಿ ಏನು ಎಲ್ಲ ಧರ್ಮದ ಜನರನ್ನು ಒಂದು ಕಡೆ ಕೂಡಿಸಿ ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಏನಂದ್ರೆ ನಾವು ಹೋರಾಟ ಚಲಿಸಲು ಅನ್ನೋ ನಿಟ್ಟಿನಲ್ಲಿ ಬಾಲಗಂಗಾಧರ ಮಾಡತಕ್ಕಂಥ ಇದು ಒಂದು ದೊಡ್ಡ ಸಂಘಟನೆ. ಅದಕ್ಕೆ ಏನದಲ್ಲ, ಯಾವುದೇ ಒಂದು ಜಾತಿ ಧರ್ಮ ಇದರ ಹೆಸರಿನಲ್ಲಿ ಗಣೇಶೋತ್ಸವ ನಡೆಯೋದಿಲ್ಲ. ಗಣೇಶೋತ್ಸವ ಎಲ್ಲ ಧರ್ಮದವರಿಗೂ ಸಮಾನವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ, ಎಲ್ಲರೂ ಆ ಗಣೇಶೋತ್ಸವದಲ್ಲಿ ಪಡ್ಕೊಂಡು. ಅದೇ ರೀತಿಯಾಗಿ ಏನಂದ್ರೆ ಪ್ರತಿ ವರ್ಷ ಏನು ಆಚರಣೆ ಮಾಡ್ತಾ ಇದ್ದೀವಿ ನಾವು ಗಣೇಶೋತ್ಸವವನ್ನು ಶಾಂತ ರೀತಿಯಿಂದ ಅತ್ಯಂತ ಸುವ್ಯವಸ್ಥಿತವಾಗಿ ಅದೇ ರೀತಿಯಾಗಿ ಮಾಡೋಣ ಅಂತ ಹೇಳ್ತಾ, ಮತ್ತು ಇನ್ನೊಂದು ವಿಷಯ ಏನಾದರೂ ಗೊತ್ತಾಯಿತು, ಹೆಚ್ಚು ಕಡಿಮೆ ಪಟಾಕ್ಷಿ ಅಪಾರಸ್ಥರು ಇರ್ತಿಲ್ಲ, ಆದಷ್ಟು ಈ ಕೆಮಿಕಲ್ ಹಸಿರು ಪಟಾಕಿಗಳನ್ನ ತಂದು ಮಾರಾಟ ಮಾಡುವಂಥದ್ದು ಮಾಡಬೇಕು. ಯಾಕಪ್ಪ ಅಂದ್ರೆ ನಮಗೇನಾದರೂ ತಪ್ಪು ನಾವು ಬಂದು ಯೂಸ್ ಮಾಡೋದು, ನಮ್ಮ ಮೇಲೆ ಕೇಸ್ ಹಾಕೋದು ಅಂಥದ್ದೇನು ಆಗಬಾರ್ದು. ಆದಷ್ಟು ಈ ಕೆಮಿಕಲ್ಸ್ನಿಂದ ಕೂಡಿರ್ತಕ್ಕಂಥ ಈ ಪಟಾಕ್ಷಿಗಳನ್ನೇನಲ್ಲ ಅವಾಯ್ಡ್ ಮಾಡಬೇಕು. ಪ್ರತಿ ವರ್ಷಕ್ಕೆ ನಾವು ಎಲ್ಲರೂ ಸೇರಿ ಈ ಗಣೇಶೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಅಂತ ಹೇಳ್ತಾ